ಇನ್ನು ಕರ್ನಾಟಕ ಡ್ಯಾಂಗಳಿಗೆ ಜೀವಕಳೆ ಮರುಕಳಿಸಿದೆ. ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಶೇಕಡ 61ಕ್ಕೆ ಏರಿಕೆ ಕಂಡಿದೆ. ಕರಾವಳಿ, ಮಲೆನಾಡು, ಜಲಾನಯನ ಪ್ರದೇಶಗಳಲ್ಲಿ ಮಳೆ ಆಗಿದೆ. ಮಳೆ ಮುಂದುವರೆದ್ರೆ ಕೆಆರ್ಎಸ್ ಭರ್ತಿ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಕಾವೇರಿ ಕೊಳ್ಳದ ಜಲಾಶಯಗಳಿಗೆ 64,507 ಕ್ಯೂಸೆಕ್ ಒಳಹರಿವು ಇರತಕ್ಕಂಥದ್ದು. ಜಲಾಶಯಗಳಿಂದ ನದಿಗಳಿಗೆ ನೀರು ಬಿಡುಗಡೆ ಆಗ್ತಾ ಇದೆ. ಅದರಿಂದ ಜನರಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಮಳೆಯಿಂದ ಕುಡಿಯೋ ನೀರು, ಕೃಷಿ, ವಿದ್ಯುತ್ ಉತ್ಪಾದನೆಗೆ ನಿರಾಳತೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗ ಜಲಾಶಯಗಳಲ್ಲಿ ಒಳಹರಿವು ಹೆಚ್ಚಳ ಆಗಿದೆ. ಹಾರಂಗಿ 7.90 TMC ಇದೆ. ಇನ್ನು ಹೇಮಾವತಿ 28.41 TMC, ಕೃಷ್ಣಾ ಕೊಳ್ಳ 295.90 TMC, ಆಲಮಟ್ಟಿ ಜಲಾಶಯ 111.16 TMC, ಇನ್ನು ಭದ್ರಾ 47.48 TMC, ತುಂಗಭದ್ರಾ 51.15 TMC, ಘಟಪ್ರಭಾ 40.16 TMC, ಮಲಪ್ರಭಾ 17.55 TMC, ಲಿಂಗನಮಕ್ಕಿ 65.17 TMC, ಇನ್ನು ಸುಪಾ 66.50 TMC ಅಷ್ಟಿದೆ. ಈಗ ಕೊನೆ ಡ್ಯಾಮ್ ಹೊಡಿತು ಕ್ಲಿಯರ್ ಬರಲ್ಲ.